ಪುಟ್ಟತ್ತೆ ಪುಟ್ಟತ್ತೆ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ಪುಟ್ಟತ್ತೆ ಪುಟ್ಟತ್ತೆ, ಏನು ಯಾವ್ದೋ ಗನಂದಾರಿ ಕೆಲಸ ಕೈ ಹಾಕಿದ್ಯಾ? ಇಲ್ಲ ಲಕ್ಕಿ ಅವ್ರೆ. ಲಕ್ಕಿ, ನಿನಗೆ ಅವಳನ್ನ ಅಂದು ಆಡದೆ ಇದ್ರೆ ಸಮಾಧಾನನೇ ಆಗಲ್ವಾ? ಇಲ್ಲ ಪುಟ್ಟತೆ, ಏನೋ ನಡೆಸ್ತಾ ಇದ್ದಾಳೆ ಇವಳು, ಅದು ಕೇಳ್ದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿನೇ. ಅವಳಂಥದ್ದೇನ್ ಮಾಡಿಲ್ಲ. ನೀನ್ ಹೋಗಿ ನಿನ್ ಕೆಲ್ಸ ನೋಡ್ಕೊ. ಪುಟ್ಟತ್ತೆ ಪುಟ್ಟತ್ತೆ, ಒಂದ್ ನಿಮಿಷ. ಅವಾಗ್ಲಿಂದ ನಿಮ್ ಹತ್ರ ಏನೋ ಹೇಳ್ಬೇಕು ಅಂತ ನಿಮ್ ಹಿಂದೇನೆ ಸುತ್ತಾಡ್ತಿದ್ದೀನಿ. ನೀವ್ ಕೈಗೆ ಸಿಕ್ತಿಲ್ವಲ್ಲ ಪುಟ್ಟತ್ತೆ? ಏನು ಪುಟ್ಟತ್ತೆ, ಅದು ದಯವಿಟ್ಟು ನೀವ್ ನನ್ ಕೈಲಿ ಮಾಡಿಸ್ಕೊಂಡಿರೋ ಆಣೆನ್ ವಾಪಸ್ ತಗೊಳ್ಳಿ. ಗೊತ್ತಿತ್ತು ಕಣೆ, ಇಂಥದ್ದೇ ಏನಾದ್ರೂ ಒಂದ್ ಹೇಳ್ತೀಯ ಅಂತ. ಈಗ ಏನಾಯ್ತು ಅಂತದ್ದು? ನನ್ ಕೈಲಿ ಅಷ್ಟೆಲ್ಲ ಮಾಡಕ್ಕಾಗುತ್ತೆ ಅಂತ ನನ್ಗೆ ಅನ್ನಿಸ್ತಿಲ್ಲ ಪುಟ್ಟತ್ತೆ. ಯಾಕೆ ಹಾಗೆ ಹೇಳ್ತೀಯ? ನಿನಗಾಗತ್ತೆ, ನನ್ಗ ನಂಬಿಕೆ ಇದೆ. ನೋಡು, ನೀನ್ ಸುಮ್ಮನೆ ಆಡಿಷನ್ಗೆ ಹೋಗು. ಹಾಗಲ್ಲ ಪುಟ್ಟತ್ತೆ, ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ನಿನಗೆ ನಿನ್ ಗಂಡನ್ ಪ್ರೀತಿ ಬೇಕಾ ಬೇಡ್ವಾ? ಅದಕ್ಕೆ ತಾನೇ ಇಷ್ಟೆಲ್ಲ ಕಷ್ಟಪಡ್ತಿರೋದು ಪುಟ್ಟತ್ತೆ. ಕಷ್ಟಪಟ್ರೆ ಪ್ರೀತಿ ಸಿಗಲ್ಲ ಗೀತಾ. ಮೊದ್ಲು ಗೌರವ ಸಂಪಾದಿಸ್ಬೇಕು. ಮನೇಲಿ ಎಲ್ಲರೂ ಕಾಲ್ ಕಸದ್ ತರ ನೋಡ್ತಾ ಇದ್ದಾರೆ ನಿನ್ನನ್ನ. ಲಕ್ಕಿ ಕೂಡ. ಆದ್ರೆ ನಾನು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀನಿ ಅಂತ ಮನೆಯವ್ರಿಗೆಲ್ಲ ಹೇಗೆ ಹೇಳಿ ಒಪ್ಪಿಸ್ಲಿ ಪುಟ್ಟತ್ತೆ? ಮನೇಲಿ ಹೇಳ್ತೀಯಾ? ಡಾನ್ಸ್ ಕರ್ನಾಟಕ ಡಾನ್ಸ್ಗೆ ಹೋಗಿ ಡಾನ್ಸ್ ಮಾಡಿ ಬರ್ತೀನಿ ಅಂತ ಮನೇಲಿ ಹೇಳ್ತೀಯಾ? ಸರಿ ಹೋಯ್ತು, ನೀನ್ ಹೇಳಿದ ತಕ್ಷಣನೇ ಎಲ್ಲರೂ ಎದ್ದು ಬಿದ್ದು ನಗಕ್ ಶುರು ಮಾಡ್ತಾರೆ. ಅಲ್ಲೇ ನೀನ್ ಅರ್ಧ ಕುಗ್ ಹೋಗ್ತೀಯ. ಹಾಗಿದ್ರೆ ಅವ್ರು ನನ್ನನ್ನು ಕಳಿಸ್ಕೊಡೋದಕ್ಕೆ ಒಪ್ಪಲ್ವಲ್ಲ? ಹಾಗಂತ ಸುಮ್ನೆ ಬಿಟ್ಬಿಡ್ತೀಯಾ? ಒಪ್ಪಲ್ಲ ಅಂತ ಕೂತ್ಕೊಂಡ್ರೆ ನೀನ್ ಇಲ್ಲೇ ಕೊಳಿತೀಯ ಅಷ್ಟೇನೆ. ನೋಡು, ನನ್ ಮೇಲೆ ಆಣೆ ಮಾಡಿದ್ಯಾ. ನೀನು ಡಾನ್ಸ್ ಕರ್ನಾಟಕ ಡಾನ್ಸ್ಗೆ ಹೋಗ್ತಿದ್ಯಾ ಅಷ್ಟೇ. ಇದ್ರ ಮೇಲೆ ಹೋಗಲ್ಲ ಅಂತ ಹಠ ಮಾಡಿದ್ರೆ ನಿನ್ ಹಣೆ ಬರ ಏನ್ ಬೇಕಾದ್ರೂ ಮಾಡ್ಕೊ. ಪುಟ್ಟತ್ತೆ, ದಯವಿಟ್ಟು ನನ್ನ ಮಾತು ಕೇಳಿ ಪುಟ್ಟತ್ತೆ. ಆಗಲ್ಲ ಕಣೆ. ಪುಟ್ಟತ್ತೆ, ಹಾಗಿದ್ರೆ ನೀವು ನನ್ನ ಜೊತೆಗೆ ಬನ್ನಿ. ನೋಡು ಗೀತಾ, ಇದು ನಿನ್ ಬದುಕಿನ ಹೋರಾಟ. ನೀನೇ ಹೇಗಾದ್ರೂ ನಿಭಾಯಿಸ್ಕೊಂಡು ಹೋಗ್ಬೇಕು. ಕಷ್ಟ ಅಂತ ನನಗೂ ಗೊತ್ತು, ಆದ್ರೆ ಬೇರೆ ದಾರಿನೇ ಇಲ್ಲ. ನಾನ್ ಯಾವಾಗ್ಲೂ ನಿನ್ ಸೆರ್ಗಿಡ್ಕೊಂಡು ಓಡಾಡಕ್ ಆಗಲ್ಲ ಕಣೆ. ನನಗೂ ಒಂದ್ ಸಂಸಾರ ಇದೆ, ಗಂಡ ಇದ್ದಾರೆ. ನಿನ್ ಜೀವನದ ದಾರಿನ ನೀನೇ ನೋಡ್ಕೊಳ್ಬೇಕಲ್ವಾ? ಮತ್ತೆ ಮನೇಲಿ ಏನ್ ಹೇಳಿ ಪುಟ್ಟತ್ತೆ? ಹೋಗೋದಕ್ಕೆ ಧೈರ್ಯ ಮಾಡಿದ್ಯಂತೆ. ನೀನ್ ಇದಕ್ಕೂ ಏನಾದ್ರೂ ನೆಪ ಹುಡ್ಕು. ಎಲ್ಲೋ ಫ್ರೆಂಡ್ಸ್ ಮನೆಗೋ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳು. ಶ್ರೀಕೃಷ್ಣನೇ ಯುದ್ಧದಲ್ಲಿ ಸುಳ್ಳು ಹೇಳಿದ್ನಂತೆ. ಇದು ನಿನ್ ಬದುಕಿನ ಹೋರಾಟ. ನೀನಿಂಥ 1000 ಸುಳ್ಳು ಹೇಳಿದ್ರು ಏನು ತಪ್ಪಿಲ್ಲ. ಎಲ್ಲ ಒಳ್ಳೇದಾಗತ್ತೆ. ಹೋಗ್ಬಾ.
sa sa ga re ni sa sa re sa ni sa sa ga re ni sa sa re sa ni sa sa ga re sa pa ma pa ga re. ಅಮ್ಮ ಏನೇ ನೀನು ಎಮ್ಮೆ ಬಿದ್ದಂಗೆ ಬೀಳ್ತೀಯಾ? ಅದು ಸಾರಿ ಲಕ್ಕಿಯವರೇ, ಏನಾದ್ರು ಒಂದು ಇದ್ದೇ ಇರುತ್ತೆ ನಿಂದು. ಜೀವನದಲ್ಲಂತೂ ನೆಮ್ಮದಿ ಆಗಿರಕ್ ಬಿಟ್ಟಿಲ್ಲ, ನಿದ್ದೆನೂ ಮಾಡಕ್ ಬಿಡಲ್ವಾ? ಈಗೇನು ನಾನು ಮಲ್ಕೋಬೇಕಾ ಎದ್ದು ಹೋಗ್ಲಾ? ಅಯ್ಯೋ ನೀವು ಮಲ್ಕೊಳ್ಳಿ ಲಕ್ಕಿಯವರೇ, ನಾನು ಅಲ್ಲಿ ಮಲ್ಕೋತೀನಿ. ಮಂಚದ ಮೇಲೆ ಕಾಣಿಸ್ಕೋಬಾರ್ದು, ಹೋಗಿ ಮೂಲೆಯಲ್ಲಿ ಬಿದ್ಕೋ. ಸರಿ. ಅಮ್ಮ ಏನೇ ಇಷ್ಟು ಬೇಗ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ಯಾ? ಅದು ಅಮ್ಮ ಬೇಗ ಎದ್ದಿದ್ದೆ, ಅದಕ್ಕೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟೆ. ನಾಳೆಯಿಂದ ಬೇಗನೆ ಹೇಳು. ಎಲ್ರು ಹೇಳಕ್ ಮುಂಚೆ ನೀನ್ ಬರ್ಸಿದ್ ಒಳ್ಳೇದಾಯ್ತು, ಇಲ್ದಿದ್ರೆ ಎಲ್ಲ ಓಡಾಡಿ ಹೆಜ್ಜೆ ಗುರ್ತಾಗಿರೋದು. ಏನು ಹಲ್ಗಿಂಚ್ಕೊಂಡು ನಿಂತಿದ್ಯಾ? ಹೋಗ್ ನಂಗೆ ಕಾಫಿ ಮಾಡ್ಕೊಂಬ ಹೋಗು. ಯಾಕೆ ಇಷ್ಟ ಆಗ್ಲಿಲ್ವಾ? ಎಲ್ಲ ಗಂಡಸರು ಒಂದೇ ತರ ಅಲ್ವಾ? ಹೆಲ್ಪ್ ಮಾಡಿದ್ದಾರೆ ಹೋಗ್ಲಿ ಪಾಪ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಯೋಚನೆಗಳೆಲ್ಲೋ ಹೋಗುತ್ತೆ. ಪ್ರಣತಿ ಅವ್ರೆ, ಅದ್ ಹಾಗಲ್ಲ. ಸುಮ್ನೆ ಇರಿ ಸರ್, ನನಗ್ ಗೊತ್ತು. ಹೋ, ತಾಳಿ ಕಟ್ಟಿದೀರಾ ಅಂತ ಒಂದೇ ಒಂದ್ ಕಾರಣಕ್ಕೆ ಐಮ್ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ? ಐಮ್ ಸಾರಿ ಪ್ರಣತಿ ಅವ್ರೆ, ನಿಜವಾಗ್ಲೂ ನಾನು ಎಲ್ಲಿಗೆ ಹೋಗ್ತಿದ್ದೀರಾ? ಇದಕ್ಕೂ ನಿಮ್ ಪರ್ಮಿಷನ್ ಕೇಳ್ಬೇಕಾ? ಸುಬ್ಬು ಸರ್, ಸಾರಿ. ಇನ್ಮೇಲಿಂದ ನಿಮ್ ಪರ್ಮಿಷನ್ ಇಲ್ದಲೆ ನಾನು ಏನು ಮಾಡಲ್ಲ. ಇವಾಗ ಪರ್ಮಿಷನ್ ಇದೆ, ಬನ್ನಿ ಪಕ್ಕದಲ್ಲಿ ಕುತ್ಕೊಳ್ಳಿ.
ಗೀತಾ ಏನ್ ಮಾಡ್ತಾ ಇದ್ಯಾ? ಎಲ್ಲ ಕೆಲಸ ಆಯ್ತು ಪುಟ್ಟತ್ತೆ, ತಿಂಡಿನೂ ರೆಡಿ, ಇನ್ನೇನ್ ಎಲ್ರು ಬಂದು ತಿನ್ಬೇಕಷ್ಟೇ. ಪರವಾಗಿಲ್ವೇ, ಎಷ್ಟ್ ಬೇಗ ಮಾಡ್ತಾ ಇದ್ಯಾ? ಹೊಟ್ಬಿಡ್ತೀಯ ಅಲ್ವಾ? ಪುಟ್ಟತ್ತೆ ಹೋಗ್ಲೇಬೇಕಾ? ಕಣಿ ಕೇಳು ನೋಡು, ಇವಾಗ ಎಲ್ಲರೂ ತಿಂಡಿಗೆ ಬರ್ತಾರೆ, ಅವಾಗ ಪರ್ಮಿಷನ್ ಕೇಳ್ಬೇಕು, ಓಕೆನಾ? ಅಂದ್ರೆ ಆಡಿಷನ್ಗೆ ಹೋಗ್ತಿದ್ದೀನಿ ಅಂತ ಕೇಳಲಾ? ಓಹೋ, ಅಷ್ಟು ಧೈರ್ಯ ಇದೆಯಾ ನಿನಗೆ? ಅಯ್ಯೋ, ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಕೇಳು. ಅವಾಗ ಅವರು ಆಗಲ್ಲ ಹೋಗ್ಬೇಡ ಅಂತೆಲ್ಲ ಅಂದ್ರೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ? ನಾನು ಇದೀನಿ ತಾನೆ, ಯಾರಾದ್ರೂ ತುಟಿಕ್ ಪಿಟಿಕ್ ಅನ್ಲಿ, ನಾನು ನೋಡ್ಕೋತೀನಿ. ಏನೇ ಇಷ್ಟು ಬೇಗ ತಿಂಡಿ ರೆಡಿ ಮಾಡ್ಬಿಟ್ಟಿದ್ಯಾ? ಬಿಸಿ ಆರಲ್ವಾ? ಇಲ್ಲ ಅಮ್ಮ, ಈಗ್ಲೇ ಬಿಸಿ ಬಿಸಿ ಆಗಿದೆ, ಕೂತ್ಕೊಳ್ಳಿ ಬಡಿಸ್ತೀನಿ. ಗೀತಾ, ಏನಿವತ್ತು ಇಷ್ಟು ಬೇಗ ತಿಂಡಿ ಮಾಡಿದ್ಯಾ? ಏನು ಇಲ್ಲ ಕಣೆ, ಬೆಳಗ್ಗೆ ಬೇಗ ಎದ್ದೆ, ಅದಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಬಿಟ್ಟಿದ್ದೀನಿ. ಹೌದು, ಲಕ್ಕಿ ಎಲ್ಲಿ? ಅವ್ರ ಮನೇಲಿಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿ ಅದ್ಗೆ. ಅಯ್ಯೋ, ಅವನೆಲ್ಲಿ ಹೇಳಿ ಹೋಗ್ತಾನೆ? ಮದ್ವೆಗೆ ಮೊದ್ಲಾದ್ರೆ ಇಲ್ಲಿ ಹೋಗ್ತಿದ್ದೀನಮ್ಮ, ಅಲ್ಲಿ ಹೋಗ್ತಿದ್ದೀನಮ್ಮ ಅಂತ ಹೇಳಿ ಹೋಗ್ತಾನೆ. ಮದ್ವೆ ಆದ್ಮೇಲೆ ಎಲ್ಲ ಹೆಂಡತಿಗೆ ಹೇಳಿ ಹೋಗೋದು. ಅದು ಅವ್ರ ಫ್ರೆಂಡ್ನ ಮೀಟ್ ಮಾಡಕ್ಕಂತ ಹೇಳಿ ಹೋಗಿದ್ದಾನೆ. ನಿನ್ ಮಗ ಹಾಗೆ ಅತ್ತೆ, ಆದ್ರೆ ನನ್ ಗಂಡ ಯಾವಾಗ್ಲೂ ನನ್ನ ಹಿಂದೆನೆ ಸುತ್ತಾ ಇರ್ತಾರೆ, ಆದ್ರೆ ಯಾವ ವಿಷಯನೂ ನನ್ನ ಹತ್ರ ಹೇಳಲ್ಲ, ಎಲ್ಲ ಅವ್ರ ಅಮ್ಮ ಹತ್ರನೇ ಹೇಳೋದು. ದತ್ತ ಚಿನ್ನದಂತ ಹುಡುಗ, ನೀನು ಅಷ್ಟೇ. ಅತ್ತೆಗೆ ಎಷ್ಟು ಗೌರವ ಕೊಡ್ಬೇಕೋ ಕೊಡ್ತೀಯ. ದತ್ತ ಒಂದ್ ಪಕ್ಷ ಹೇಳ್ದೆ ಹೋದ್ರು ನೀನ್ ನಿಮ್ಮ ಅತ್ತೆಗೆ ಎಲ್ಲ ವಿಷಯನೂ ಹೇಳ್ತೀಯ. ಎಲ್ರೂ ಹಾಗಿರ್ತಾರಾ? ಕೂತ್ಕೊಳ್ಳಿ ಅಮ್ಮ, ಬಡಿಸ್ತೀನಿ. ಬನ್ನಿ ಲಕ್ಕಿಯವ್ರೆ, ಕೂತ್ಕೊಳ್ಳಿ. ಇರಿ, ಚಪಾತಿ ಬಡಿಸ್ಲಾ? ಸ್ವಲ್ಪ ಸಾಕು ಸಾಕು ಸಾಕು, ಬೇಕಾದ್ರೆ ಹಾಕೋತೀನಿ. ಏನಿವತ್ತು ಇಷ್ಟೊಂದು ಉಪಚಾರ ಮಾಡ್ತಾ ಇದ್ಯಾ? ಏನಾದ್ರು ಅಡ್ವರ್ಟ್ ಮಾಡಿದ್ಯಾ? ತಿಂಡಿ ಕರೆಕ್ಟ್ ಆಗಿದ್ಯಾ ಅಥವಾ ಅದನ್ನು ಕೆಡಿಸಿದ್ಯಾ? ಏನೂ ಇಲ್ಲ ಲಕ್ಕಿಯವ್ರೆ, ಎಲ್ಲ ಚೆನ್ನಾಗೇ ಮಾಡಿದ್ದೀನಿ, ಬೇಕಾದ್ರೆ ತಿನ್ ನೋಡಿ. ಇವತ್ ಸೂರ್ಯ ಯಾವ ಕಡೆ ಹುಟ್ಟಿದಾನೋ ಗೊತ್ತಿಲ್ವೋ ಲಕ್ಕಿ? ಎಲ್ಲ ಮನೆ ಕೆಲ್ಸನೂ ಅಚ್ಚುಕಟ್ಟಾಗಿ ಮಾಡಿದಾಳೆ, ಏನು ಎಡವಟ್ ಮಾಡ್ಕೊಳ್ದೆ. ಅತ್ತೆ, ಏನೋ ಉದ್ದೇಶ ಇಟ್ಕೊಂಡೆ ಇವಳು ಹೀಗೆ ಮಾಡ್ತಿರ್ಬೇಕು. ಏನೇ? ಅದು ಕಾಫಿ ಬೇಕಾ ಅಮ್ಮ? ತಿಂಡಿ ತಿಂದ್ಮೇಲೆ ಕುಡಿತೀನಿ. ಅಮ್ಮ, ಯಾಕೆ ಮಾತ್ಗೂ ಅಮ್ಮ ಅಮ್ಮ ಅಂತ ಕರಿತೀಯಾ? ಸರಿಯಾಗಿ ತಿಂಡಿ ತಿನ್ನಕ್ಕೂ ಬಿಡಲ್ವಲ್ಲೇ? ಅದು ಅಮ್ಮ, ಬೆರಳು ಕಚ್ಕೊಂಡ್ಬಿಟ್ಟೆ. ಬೆರ್ಲಿ ಯಾಕೆ ಬಾಯಿನಲ್ಲಿ ಇಟ್ಕೊಳಕ್ ಹೋದೆ? ನಾಲ್ಗೆ ಸುಟ್ಕೊಂಡ್ಬಿಟ್ಟೆ ಅಮ್ಮ. ಅದೇನು ಬಿಸಿ ನೀರೇನೆ? ಅಲ್ಲ, ನೆತ್ತಿಗೆ ಇರ್ತು. ಅಮ್ಮ, ಇವಳೇನೋ ಅಡ್ವರ್ಟ್ ಮಾಡಿದಾಳೆ, ಅದಕ್ಕೆ ಲೂಸ್ ತರ ಆಡ್ತಾ ಇರೋದು. ಯಾಕೆ ಲಕ್ಕಿಯವ್ರೆ ಹಾಗೆ ಹೇಳ್ತೀರಾ? ನಿಮ್ಗೆ ಯಾವಾಗ್ಲೂ ನನ್ನ ಮೇಲೆ ಅನುಮಾನ. ಇಲ್ಲ, ನೀನ್ ಮಾಡೋ ಕೆಲ್ಸಕ್ಕೆ ದೇವ್ರ ಮನೇಲಿ ಕೂರಿಸಿ ಪೂಜೆ ಮಾಡ್ತೀವಿ. ನಿಮ್ಗೆ ಇನ್ನೊಂದು ಚಪಾತಿ ಬಡಿಸ್ಲಾ? ನೋಡು, ಏನ್ ಬೇಕೋ ನೇರವಾಗಿ ಕೇಳು, ಸುತ್ತಿ ಬಳಸಿ ಮಾತಾಡ್ಬೇಡ. ಅದು ನಾನು ಹೋಗಿ ಬರ್ಬೋದಾ ಅಂತ. ಎಲ್ಲಿಗೆ? ಓಹೋ, ಎಲ್ಲೋ ಹೊರಟು ನಿಂತಿದ್ದಾಳೆ, ಅದಕ್ಕೆ ಕಣೋ ಇಷ್ಟೆಲ್ಲ ಪೀಟ್ಗೆ.
ಇಲ್ಲ ಅಮ್ಮ, ಅದು ನಿಮ್ಮ ಪರ್ಮಿಷನ್ಗೆ ಕಾಯ್ತಿದ್ದೆ. ನನ್ನ ಫ್ರೆಂಡು ಬೆಳ್ಳಿ ಮನೆಗೆ ಹೋಗಿ ಬರಲಾ? ಈಗೇನು ನಿಮ್ಮ ಊರಿಗೆ ಹೋಗ್ಬೇಕಾ? ಇಲ್ಲ ಲಕ್ಕಿಯವರೇ, ಇಲ್ಲೇ ಪಕ್ಕದೂರಿಗೆ ಹೋಗಿ ಬರ್ಬೇಕಷ್ಟೇ. ಮನೆ ಕೆಲಸ ಯಾರು ಮಾಡೋದೀಗ? ಅದಕ್ಕೆ ನಿಮ್ಮ ಮಗ ಮಾತ್ರ ಹೊರಗೋಗಿ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬರ್ಬೋದು. ಇವಳೆಲ್ಲ ಕೆಲಸ ಮುಗಿಸಿದಾಳೆ, ಹೋಗಿ ಬರ್ಲಿ ಬಿಡಿ. ಹೌದಮ್ಮ, ಸಂಜೆ ದೀಪ ಹಚ್ಚೋ ಹೊತ್ತಿಗೆ ಬಂದ್ಬಿಡ್ತೀನಿ. ನನ್ನನ್ನೇನು ಕೇಳ್ತೀಯಾ? ನಿನ್ ಗಂಡನ್ ಕೇಳು. ಅಯ್ಯ, ನನ್ನನ್ ಯಾಕೋ ನೋಡ್ತೀಯಾ? ನಿನ್ನ ಹೆಂಡತಿ, ನಿನ್ನಿಷ್ಟ. ಅಲ್ಲ, ಆ ಹುಡುಗಿ ಒಂದ್ ಅರ್ಧ ದಿನ ಮನೆಯಿಂದ ಆಚೆ ಹೋಗೋಕೆ ಎಷ್ಟೆಲ್ಲಾ ಪಾಡ್ಪಡ್ಬೇಕು. ಹಾಗೇನಿಲ್ಲ ಪುಟ್ಟತೆ, ಅವಳಿಷ್ಟ, ಎಲ್ಲಿ ಬೇಕಾದ್ರೆ ಹೋಗ್ಲಿ, ನನಗೇನಾಗ್ಬೇಕು? ಹಾಗಾದ್ರೆ ನಾನು ಹೋಗಿ ಬರ್ಬೋದಾ? ಎಷ್ಟು ಸಲ ಕೇಳ್ತೀಯಾ? ಹೋಗ್ಬಾ. ಹಲೋ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವರಿನ ಕಂಟೆಸ್ಟೆಂಟ್ಗಳು? ಹೌದು ಸರ್. ಅಲ್ಲ ರೀ, ಬುದ್ಧಿ ಇದೆಯಾ ನಿಮ್ಗೆ? ಈ ಚೆಂದ ನಾನು ಆಡಿಷನ್ ಮಾಡಬೇಕಾ? ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ಹೇಳ್ಬಾರ್ದ ನಂಗೆ? ಸರ್, ಆಲ್ರೆಡಿ ಆಡಿಷನ್ಸ್ ಆಗಿದೆ, ಇವರೆಲ್ಲ ಶಾರ್ಟ್ ಲಿಸ್ಟ್ ಆಗಿರೋರೆ. ಹೀಗಾದ್ರೆ ವರ್ಷಕ್ಕೆ ಮುಂಚೆನೆ ಆಡಿಷನ್ ಮಾಡ್ಬೇಕಾಗತ್ತೆ. ಎಷ್ಟು ಪ್ರೆಷರ್ ಕೊಡ್ತೀರಿ? ಹೇಳಮ್ಮ, ಎಲ್ಲ ಒಳ್ಳೇದಾಗತ್ತೆ. ನಿನ್ಮೇಲೆ ನಿನ್ ನಂಬಿಕೆ ಇಟ್ಕೋ. ಎಲ್ಲಿ ಆಕಾಶದ ಕಡೆ ಮುಖ ಮಾಡಿ ನೋಡು, ಅವಾಗ ತುಂಬಾ ನಕ್ಷತ್ರಗಳು ಸಿಗುತ್ತೆ. ಆ ನಕ್ಷತ್ರಗಳನ್ನ ತಡ ಮಾಡದೆ ಹಿಡ್ಕೋ, ಅವುಗಳ ಥರಾನೇ ನೀನು ಹೊಳಿತೀಯ. ಯಶಸ್ಸು ಖಂಡಿತ ನಿಂದಾಗತ್ತೆ. ಅಷ್ಟು ಎತ್ತರಕ್ಕೆ ಏರ್ದಾಗ ನೀನ್ ಅನ್ಕೊಂಡಿದ್ದು ಖಂಡಿತವಾಗ್ಲೂ ಸಿಗುತ್ತೆ. ಪುಟ್ಟತ್ತೆ, ನಂಗೆ ಲಕ್ಕಿಯವ್ರು ಸಿಗ್ತಾರಲ್ವಾ? ಖಂಡಿತವಾಗ್ಲೂ ಸಿಗ್ತಾನೆ. ಆ ನಂಬಿಕೆ ನಿನಗಿರ್ಬೇಕು. ನಾವು ನಂಬಿಕೆ ಮೇಲೆ ಇಟ್ಟಿರೋ ಬಲದಿಂದಾನೇ ನಾವು ಅನ್ಕೊಂಡಿರೋದನ್ನ ಸಾಧಿಸಕ್ಕಾಗೋದು. ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಮಾಡ್ತೀನಿ ಪುಟ್ಟತ್ತೆ. ನೀನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ ನೀನ್ ಅನ್ಕೊಂಡಿದ್ದು ಖಂಡಿತವಾಗ್ಲೂ ಕೈಗೂಡುತ್ತೆ. ಹೋಗ್ಬಾ, ಎಲ್ಲ ಒಳ್ಳೇದಾಗತ್ತೆ. ನಿಜನಾ? ಲೋ ಸುಬ್ಬಾ, ಬಾರೋ ಇಲ್ಲಿ. ಬಂದೈತ್ಗೆ. ಊರಲ್ಲಿ ಮರ್ಯಾದೆ ಹೋಗಿ ಸಾಕಾಗಲ್ಲ ಅಂತ ಮನೇಲಿ ತಲೆ ತಪ್ಸಾಕ್ ಮಾಡಿದ್ಯಾ? ಮನೆ ಉದ್ಧಾರ ಮಾಡೋ ಒಂದ್ ಕೆಲಸ ಮಾಡಿದ್ಯಾ ನೀನು? ಇದೆಲ್ಲ ಆಗಿರೋದು ನಿನ್ ಎಡವಟ್ಟಿಂದ. ಹೋಗು, ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡು.